ಶಿವಮೊಗ್ಗದಲ್ಲೂ ಲೋಕ ರೇಡ್ ಆಗಿದೆ. ಎಸಿಎಫ್ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಶಿವಮೊಗ್ಗದ ಕಚೇರಿ, ಧಾರವಾಡದ ಮನೆ ಮೇಲೆ ರೇಡ್ ಮಾಡಲಾಗಿದೆ. ಶಿವಮೊಗ್ಗದಲ್ಲೂ ಲೋಕ ರೇಡ್, ಎಸಿಎಫ್ ಮನೆ ಮೇಲೆ ದಾಳಿ. ಶಿವಮೊಗ್ಗದ ಕಚೇರಿ, ಧಾರವಾಡದ ಮನೆ ಮೇಲೆ ರೇಡ್ ಮಾಡಲಾಗಿದೆ. ಏಕಕಾಲಕ್ಕೆ ದಾಳಿಯನ್ನ ನಡೆಸಿ ಅಧಿಕಾರಿಗಳಿಂದ ತಪಾಸಣೆ ಮಾಡಲಾಗಿದೆ. ಧಾರವಾಡದ ದೊಡ್ಡ ನಾಯಕನಕೊಪ್ಪದಲ್ಲಿರುವಂತಹ ಬಂಗಲೆ, ಐಷಾರಾಮಿ ಮನೆ, ಫಾರ್ಮ್ ಹೌಸ್, ಫ್ಯಾಕ್ಟರಿಯಲ್ಲಿ ಶೋಧ. ಶಿವಮೊಗ್ಗದ ಅಳ್ನಾವರ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್, ಎಸಿಎಫ್ ಕಿರಣ್ ಸಹೋದರ ಮಾವನ ಮನೆ ಮೇಲೂ ದಾಳಿ ಮಾಡಲಾಗಿದೆ. 4 ಕಡೆ ಏಕಕಾಲಕ್ಕೆ ದಾಳಿಯನ್ನ ನಡೆಸಿ ಅಧಿಕಾರಿಗಳು ತಪಾಸಣೆಯನ್ನ ಮಾಡಿದ್ದಾರೆ. ಇನ್ನು ಶಿವಮೊಗ್ಗದಲ್ಲೂ ಕೂಡ ಲೋಕ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ. ಎಸಿಎಫ್ ಮನೆ ಮೇಲೆ ದಾಳಿಯನ್ನ ಮಾಡಿ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಸದ್ಯಕ್ಕೆ ತಪಾಸಣೆ ಕೂಡ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿರುವಂತಹ ಕಚೇರಿ ಆಗಿರಬಹುದು, ಜೊತೆಗೆ ಧಾರವಾಡದ ಮನೆ ಮೇಲೂ ಕೂಡ ರೇಡನ್ನು ಮಾಡಲಾಗಿದೆ. ಏಕಕಾಲಕ್ಕೆ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಕೂಡ ತಪಾಸಣೆ ಮಾಡಿದ್ದಾರೆ. ಇನ್ನು ಧಾರವಾಡದಲ್ಲಿ ದೊಡ್ಡನಾಯಕನಕೊಪ್ಪ ಏನಿದೆ, ಅಲ್ಲಿ ಒಂದು ಬಂಗಲೆ ಕೂಡ ಇದೆ. ಆ ಒಂದು ಬಂಗಲೆಯಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಐಷಾರಾಮಿ ಮನೆ ಆಗಿರಬಹುದು, ಫಾರ್ಮ್ ಹೌಸ್ ಆಗಿರ್ಬೋದು, ಫ್ಯಾಕ್ಟರಿಯಲ್ಲೂ ಕೂಡ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಶಿವಮೊಗ್ಗದ ಅಳ್ನಾವರ ರಸ್ತೆಯಲ್ಲಿ ಫಾರ್ಮ್ ಹೌಸ್ ಇದೆ. ಆ ಒಂದು ಫಾರ್ಮ್ ಹೌಸ್ಗೂ ಕೂಡ ಅಧಿಕಾರಿಗಳು ಭೇಟಿಯನ್ನು ನೀಡಿ ಅಲ್ಲೂ ಕೂಡ ಕೆಲವೊಂದಿಷ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಶಿವಮೊಗ್ಗದಲ್ಲಿ ಲೋಕ ರೇಡ್ ಮಾಡಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳ ಕಾರ್ಯಾಚರಣೆ ಯಾವ ರೀತಿ ಇತ್ತು? ಸಹಿತ ಇವತ್ತು ಬೆಳಗ್ಗೆ ಏನು ಶಿವಮೊಗ್ಗದ ಎಸಿಎಫ್ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕಿರಣ್ ಅಂಗಡಿಯವರ ಮನೆ ಮೇಲೆ ಇವತ್ತು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಶಿವಮೊಗ್ಗ ಸೇರಿ ಧಾರವಾಡದ ಅಳ್ನಾವರದ ಏನು ಅವರ ಮನೆ ಮತ್ತು ಫಾರ್ಮ್ ಹೌಸ್ ಮತ್ತು ಕೈಗಾರಿಕಾ ಪ್ರದೇಶದಲ್ಲಿ ಫ್ಯಾಕ್ಟರಿಯನ್ನು ಹೊಂದಿದ್ರು. ಆ ಒಂದು ಫ್ಯಾಕ್ಟರಿಗಳ ಮೇಲೆ ಏಕಕಾಲಕ್ಕೆ 4 ಕಡೆ ಇವತ್ತು ದಾಳಿಯನ್ನು ನಡೆದಿರುವಂತದ್ದು. ಎಸಿಎಫ್ ಅಧಿಕಾರಿ ಏನ್ ಕಿರಣ್ ಅಂಗಡಿಯವರು ಇದ್ದಾರೆ, ಸೋದರ ಮಾವನ ಮನೆಯ ಮೇಲೂ ಕೂಡ ದಾಳಿ ಒಂದು ಕೂಡ ನಡೆದಿರುವಂತದ್ದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂತಂದ್ರೆ ಎಸಿಎಫ್ ಕಿರಣ್ ಅಂಗಡಿ ಏನು ಅಧಿಕಾರಿ ಇದ್ದಾರೆ, ಅವರ ಮೇಲೆ ಆದಾಯ ಮೀರಿ ಆಸ್ತಿ ಗಳಿಕೆ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಧಾರವಾಡದ ಲೋಕಾಯುಕ್ತ ಎಸ್ಪಿ ಆದಂತ ಸಿದ್ದಲಿಂಗ ಮತ್ತು ಶಿವಮೊಗ್ಗದ ಲೋಕಾಯುಕ್ತ ಇನ್ಸ್ಪೆಕ್ಟರ್ ವೀರಬಸಪ್ಪ ಕುಲ್ಶಾಪುರ್ ಅವರ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿರುವಂತದ್ದು. ಈಗಾಗಲೇ ಬೆಳಗ್ಗೆ ಕಿರಣ್ ಅಂಗಡಿಯವರ ಮನೆ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಕಿರಣ್ ಅಂಗಡಿ ಇಲ್ಲದೆ ಇರುವ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇರುವಂತದ್ದು. ಸದ್ಯ ಮನೆ, ಫಾರ್ಮ್ ಹೌಸ್, ಫ್ಯಾಕ್ಟರಿ, ಸೋದರ ಮಾವನ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ತಲಾಶ್ ಕೂಡ ನಡೆಸ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಕಿರಣ್ ಎಸಿಎಫ್ ಏನು ಅಧಿಕಾರಿ ಇದ್ದಾರೆ, ಅವರ ಮನೆಯ ಮೇಲೆ ದಾಳಿಯ ಸಂದರ್ಭದಲ್ಲಿ ಯಾವೆಲ್ಲ ದಾಖಲೆಗಳು ಸಿಗ್ತಾ ಇದ್ದಾವೆ ಮತ್ತು ಏನೆಲ್ಲ ಮಾಹಿತಿಗಳು ಲಭ್ಯವಾಗ್ತವೆ ಎಂಬುದು ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯ ಪೂರ್ಣಗೊಂಡ ನಂತರ ಮಾಹಿತಿ ಲಭ್ಯವಾಗಬೇಕಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.